ದಿವ್ಯ ಸಂಕಲ್ಪವನ್ನು ಮಾಡಿರ್ತಕ್ಕಂಥ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠರು ಜ್ಞಾನವೃದ್ಧರು ವಯೋವೃದ್ಧರು ಆಗಿರುವಂಥ ಸಹಜಾನಂದ ಮಹಾಸ್ವಾಮಿಗಳ ದಿವ್ಯ ಚರಣಾರವಿಂದಗಳಿಗೆ ನತಮಸ್ತಕನಾಗಿ ಇದು ಪರ್ಯಂತರವಾಗಿ ಬೋಧನೆಯನ್ನು ಮಾಡಿರುವಂಥ ಮಹೇಶಣ್ಣವರಿಗೂ ಸರ್ವ ವಿದ್ಯೆಗಳಿಗೆ ಸರ್ವ ಬುದ್ಧಿಗಳಿಗೆ ಸರ್ವ ಸಿದ್ಧಿಗಳಿಗೆ ಸರ್ವಕ್ಕೂ ಕಾರಣೀಭೂತಳಾದ ಸರ್ವಮಂಗಳೆಯ ಸ್ವರೂಪಿಯಾಗಿರುವಂಥ ವಿದ್ಯಾವತಿ ತಾಯಿಯವರ ದಿವ್ಯ ಚರಣಾರವಿಂದಗಳಿಗೆ ಅನಂತ ನಮನಗಳನ್ನು ಸಲ್ಲಿಸುತ್ತಾ ಈ ಯಾವ ಗುರುಪೂರ್ಣಿಮೆಯವಾಗಿ ನಿಮಿತ್ತವಾಗಿ ಆಗಮಿಸಿರ್ತಕ್ಕಂಥ ಸರ್ವ ಶರಣರಿಗೂ ಹಾಗೂ ಶರಣಿಯರಿಗೂ ಅನಂತ ನಮನಗಳನ್ನು ಸಲ್ಲಿಸುತ್ತಾ ಶಿವಸ್ವರೂಪಿಗಳೇ. ಆಕಾಶತ್ತೋಯಂ ಪತಿತಃ ಸಾಗರಂ ಪ್ರತಿಗಚ್ಚತಿ ಭೂಪ್ರದಕ್ಷಿಣ ಷಟ್ಕೇನ ಕಾಶಿಯಾತ್ರ ಸಹಸ್ರ ಚ ಸೇತು ಸ್ನಾನ ಶತೈರಪಿ ತತ್ಫಲಂ ಗುರುವಂದನೆ. ಸುಭಾಷಿತಕಾರರು ಹೇಳ್ತಾರೆ, ಆಕಾಶತ್ಪತಿತೋಯಂ ಸಾಗರಂ ಪ್ರತಿಗಚ್ಚತಿ. ಇಡೀ ಭೂಮಂಡಲವನ್ನೆಲ್ಲ 1000 ಸಲ ಸುತ್ತು ಹಾಕಿದರೂ ಸಹಿತ ನಿಮಗೆ ಅಂಥ ಪುಣ್ಯ ಬರೋಂಗಿಲ್ಲ. ಕಾಶಿ ಯಾತ್ರವನ್ನು 1000 ಸಲ ಮಾಡಿದರೂ ಸಹಿತ ಅಷ್ಟೊಂದು ಪುಣ್ಯ ಬರೋಂಗಿಲ್ಲ. ಸೇತು ರಾಮೇಶ್ವರನ ಸ್ಥಾನದಲ್ಲಿ ಸ್ನಾನವನ್ನು ಮಾಡಿದರೂ ಸಹಿತ ಅಷ್ಟೊಂದು ಪುಣ್ಯ ಬರೋಂಗಿಲ್ಲ. ಕೇವಲ ಸದ್ಗುರುನಾಥನ ಚರಣಾರವಿಂದಗಳಿಗೆ ದೀರ್ಘದಂಡವತ್ತ ನಮನಗಳನ್ನು ಸಲ್ಲಿಸೋಣದರಿಂದ ಆಗುವಂಥ ಪುಣ್ಯ ಇನ್ಯಾವುದರಿಂದಲೂ ಆಗುವುದಿಲ್ಲ ಅಂತ ಸುಭಾಷಿತಕಾರ ಹೇಳ್ತಾರೆ. ಯಾವಜ್ಜೀವೋತ್ರಯೋ ವಂದ್ಯ. ಮನುಷ್ಯನಾಗಿರ್ತಕ್ಕಂಥವನು 3ರ ಉಪಕಾರವನ್ನು ಸ್ಮರಣೆ ಮಾಡುವಂಥದ್ದು ಆದ್ಯ ಕರ್ತವ್ಯವಾಗಿದೆ. ಮನುಷ್ಯ ಜನ್ಮವನ್ನು ಕೊಟ್ಟಿರ್ತಕ್ಕಂಥ ಪರಮಾತ್ಮನಿಗೂ ನಮಗೆ ಜನ್ಮವನ್ನು ಕೊಟ್ಟಿರ್ತಕ್ಕಂಥ ನಮ್ಮ ತಾಯಿಗೂ ಹಾಗೂ ನಮ್ಮ ಹೃದಯಾಂತಃಕರಣದಲ್ಲಿರ್ತಕ್ಕಂಥ ಅಜ್ಞಾನವನ್ನು ಕಳೆದು ಸುಜ್ಞಾನಿಯನ್ನಾಗಿ ಮಾಡುವಂಥ ಸದ್ಗುರುನಾಥನಿಗೂ ಈ 3ರಿಗೂ ನಮಸ್ಕಾರ ರೂಪವಾದಂಥ ಮಂಗಲವನ್ನು ಸಮರ್ಪಿಸುವುದು ಮುಖ್ಯ ಕರ್ತವ್ಯವಾಗಿದೆ. ಯಾವ ವ್ಯಾಸ ಭಗವಾನರಿಂದ ಪ್ರಾರಂಭಗೊಂಡಿರ್ತಕ್ಕಂಥ ಈ ವ್ಯಾಸ ಪೂರ್ಣಿಮೆ ಅನ್ನುವಂಥ ಮಹತ್ತರವಾದಂಥ ದಿವಸ ಇದು ಗುರುಗಳ ಸ್ಮರಣವಾಗಿ ನಡ್ಕೊಂಡು ಬಂದದ. ಗುರುವಿನ ಉಪಕಾರವನ್ನು ಸ್ಮರಿಸುವಂಥ ಏಕೈಕ ದಿನ ಇದು. ಗುರುವಿನಲ್ಲಿ ಅನೇಕ ವರ್ಷಗಳ ಪರ್ಯಂತರವಾಗಿ ಅಭ್ಯಾಸ ಮಾಡಿ ತತ್ವಜ್ಞಾನಿಗಳಾಗಿ ಎಲ್ಲ ಕಡೆಗೂ ಸಂಚಾರವನ್ನು ಮಾಡಿ ಇವತ್ತಿನ ದಿವಸ ಎಲ್ಲ ಶಿಷ್ಯರು ಗುರುವಿನ ಸನ್ನಿಧಾನಕ್ಕೆ ಬಂದು ಗುರುಗಳ ಒಂದು ಆಶೀರ್ವಾದವನ್ನು ಪಡೆದುಕೊಂಡು ಹೋಗುವಂಥ ಇವತ್ತಿನ ಗುರುಪೌರ್ಣಿಮಾ ದಿವಸ. ಅಂಥ ಗುರುವಿನಲ್ಲಿ ಮಹತ್ತರವಾಗಿರ್ತಕ್ಕಂಥ ವಿಶೇಷವಾದಂಥ ಇದು. ಗುರುವಿಗೂ ದೈವಕ್ಕೂ ಹಿಡಿದು ಅಂತರ ಉಂಟು. ಗುರುತ್ಯೋರ್ವ ದೈವದೆಡೆಗಳನ್ನು ದೈವತ ತೋರುವುದೇ ಸರ್ವಜ್ಞ ಅಂತ ಈಗ ನಾವು ಹೇಳಿರಲ್ಲ. ಆ ಗುರುವನ್ನು ತೋರಿಸತಕ್ಕಂಥ ಯಾವುದು ಮಹತ್ತರವಾದಂಥ ಕೆಲಸ ಯಾರಿಂದಲೂ ಸಾಧ್ಯವಿಲ್ಲ. ನೀವು ಅನೇಕ ವಿದ್ಯೆಗಳನ್ನು ವ್ಯಾವಹಾರಿಕ ವಿದ್ಯೆಗಳನ್ನು ಕಲಿತಿರಬಹುದು, ಆದರೆ ಮೋಕ್ಷವನ್ನು ಕೊಡುವಂಥದ್ದಲ್ಲ. ಮೋಕ್ಷವನ್ನು ಕೊಡ್ತಕ್ಕಂಥ ಅಧಿಕಾರ ಗುರುವಿಗೆ ಮಾತ್ರ ಅದ. ಆ ಮೋಕ್ಷವನ್ನು ಪಡೆಯುವಂಥ ಅಧಿಕಾರ ಒಳ್ಳೆಯ ಮುಮುಕ್ಷುಗೆ ಅದ. ಅಂಥ ಒಂದು ಶಕ್ತಿ ಗುರುವಿನಲ್ಲದ. ಇದಕ್ಕೊಂದು ದೃಷ್ಟಾಂತವನ್ನು ನಿಮಗೆ ಹೇಳ್ತೀನಿ. ಒಂದು ಊರಲ್ಲಿ ಒಬ್ಬ ಬಡಪಾಯಿ ಹೆಣ್ಣು ಮಗಳು, ಗಂಡ ಸತ್ತಿದ್ದಾನ, ಒಬ್ಬ ಮಗ ಅದಾನ. ಬಡತನ ಜೀವ ಸಾಗಿಸುವಂಥ ಕಾಲದಲ್ಲಿ ಆ ತಾಯಿನೂ ಅಕಸ್ಮಾತಾಗಿ ತೀರ್ಕೊಂಡು ಹೋಗ್ತಾಳೆ. ಮಗು ಅನಾಥ ಆಗ್ತದ. 8-10 ವರ್ಷದ ಹುಡುಗ ಅನಾಥನಾಗಿ ಮನೆಗೆ ಹೋಗಿ ಪ್ರತಿನಿತ್ಯದಲ್ಲಿ ಭಿಕ್ಷಾ ಬೇಡಿ ತಿನ್ನುವಂಥ ಪ್ರಸಂಗ ಬರ್ತದೆ. ದಿನನಿತ್ಯದಲ್ಲಿ ಎಲ್ಲರೂ ಅವನಿಗೆ ಊಟ ಹಾಕೋದಂದ್ರೆ ಬೇಸರ ಬಂದುಬಿಟ್ಟು
ಅವ ಬರಾಕತ್ತಾನ, ಎಲ್ಲರೂ ಬಾಗಿಲ ಹಾಕಾಕತ್ರು. ದಿನ ಏನು ದುಪ್ಪದ್ರ ಅತ್ತ ಬಾಗಿಲ ಹಾಕಾಕತ್ರು. ಬ್ಯಾಸತ್ತು ಹುಡುಗ ಮತ್ತೊಂದು ಊರಿಗೆ ಹೋಗ್ಬೇಕು, ಇನ್ನೆಲ್ಲರ ಹೊಟ್ಟೆ ತುಂಬ್ಕೋಬೇಕು ಅಂತ ಹೊರಟ. ಆ ಹಾದಿಯಲ್ಲಿ ಒಬ್ಬ ಸತ್ಪುರುಷ ಭೇಟಕ್ಕನ. ಅವನಿಗೆ ಸಾಷ್ಟಾಂಗ ನಮಸ್ಕಾರ ಹಾಕನ. ಯಾರಪ್ಪ ನೀನು ಅಂತ ಕೇಳಿದಾಗ, ನಾನೊಬ್ಬ ತಾಯಿ ತಂದೆ ಇಲ್ಲದಂಥ ಅನಾಥ ಮಗು ಇದ್ದೇನೆ, ನನಗೆ ಹೊಟ್ಟೆ ಪಾಡಿಗಾಗಿ ಏನಾದರೂ ಒಂದು ಉಪಾಯವನ್ನು ಹೇಳ್ರಿ ಅಂತಂದಾಗ, ಇಲ್ಲಿ ಒಂದು ಆಶ್ರಮದ, ಆ ಆಶ್ರಮಕ್ಕೆ ಹೋಗು, ನಿನಗೆಲ್ಲ ಚಲೋ ಆಗ್ತದ ಅಂತ ಹೇಳಿದಾಗ ಅಲ್ಲಿ ಆಶ್ರಮಕ್ಕೆ ಹೋಗ್ತಾನೆ. ಆಶ್ರಮಕ್ಕೆ ಹೋದ ನಂತರದಲ್ಲಿ ಆಶ್ರಮದಲ್ಲಿ ಶಿಷ್ಯರು ಇಲ್ಯಾಕೆ ಬಂದೀನಿ, ಹೊರಗೆ ನಡಿ, ಇಲ್ಲೇನು ಬರುವಂಥ ಕೆಲಸ ಇಲ್ಲ ತಂದಾಗ ಅಲ್ಲಿಯೂ ಮುಖವನ್ನು ಕೆಳಗೆ ಮಾಡಿಕೊಂಡು ನಡೀತಾನೆ. ಆವಾಗ ಆಶ್ರಮದಲ್ಲಿರ್ತಕ್ಕಂಥ ಗುರುಗಳು ಅವನನ್ನು ಕರೀತಾರೆ, ಬಾಪ ಇಲ್ಲಿ ಅಂತ. ಕರೆದಾಗ ಏನು ಯಾವೂರವ ಏನು ಅಂತ ಕೇಳಿದಾಗ, ಗುರುವೇ ನಾನು ಅನಾಥನಾಗಿದ್ದೇನೆ, ನನಗೆ ಯಾರೂ ದಿಕ್ಕಿಲ್ಲ, ಅದಕ್ಕಾಗಿ ಒಬ್ಬರು ಹೇಳೋಣ ಇಲ್ಲಿ ಬಂದನ್ರಿಪ್ಪ, ಅದಕ್ಕಾಗಿ ನನ್ನನ್ನು ಸಲುವ್ರಿ ಅಂತ ಸಾಷ್ಟಾಂಗ ನಮಸ್ಕಾರನ ಹಾಕಿ ಕಣ್ಣೀರನ್ನು ಸುರಿಸಿದಾಗ ಅವ ಅಲ್ಲೇ ಉಳ್ದ. ಸೇವಾ ಮಾಡಲಿಕ್ಕೆ ಹತ್ತಿದ. ಗುರುವಿನ ಸೇವೆಯನ್ನು ಭಾಳ ಭಕ್ತಿಪೂರ್ವಕವಾಗಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಗುರು ಸೇವೆಯನ್ನು ಮಾಡಲಾರದ ಅವನ ಅಂತಃಕರಣ ಕೃಪೆ ಅನ್ನುವಂಥದ್ದು ಜಗತ್ತಿನಲ್ಲಿ ಯಾರಿಗೂ ಆಗಿಲ್ಲ. ಎದಕ್ಕೆ ಒಲಿತಾನಪ್ಪ ಅಂದರೆ ಗುರು ಸೇವಾಕನ ಒಲಿತಾನೆ. ಸಿದ್ಧಾರೂಢರನ್ನು ನೋಡಿರಲ್ಲ, ಗಜದಂಡ ಸ್ವಾಮಿಗಳಲ್ಲಿ 12 ವರ್ಷಗಳ ಪರ್ಯಂತರವಾಗಿ ಕುದುರೆ ಲದ್ದಿ ಬೆಳೆದಾರ, ಅಂಥ ಸೇವೆಯನ್ನು ಮಾಡಿದ್ದಾರೆ. ಆ ಸಿದ್ಧಾರೂಢರ ಕುಂತಿರ್ತಕ್ಕಂಥ ಕಲ್ಲನ್ನು ಸಹಿತ ಈಗ ಪಾವನಾಗಿ ಪೂಜೆಗೊಳ್ತಾ ಇದೆ, ಅವ್ರು ಕುಟ್ಟಿರ್ತಕ್ಕಂಥ ಕಲ್ಲು. ಆ ಗುರುಸೇವೆಯನ್ನು ಭಕ್ತಿಪೂರ್ವಕವಾಗಿ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆ ಗುರುಗಳು ಹೇಳ್ತಕ್ಕಂಥ ಎಲ್ಲ ವಿದ್ಯಾಭ್ಯಾಸವನ್ನು ಅನುಕ್ರಮವಾಗಿ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆ ಗುರು ಪೌರ್ಣಿಮೆಯ ದಿವಸ ಬರ್ತದೆ. ಬಂದಾಗ ಎಲ್ಲರೂ ಗುರುಗಳಿಗೆ ಹಣ್ಣು ಹಂಪಲ, ಹೂವಿನ ಹಾರ, ದಕ್ಷಿಣ ಎಲ್ಲವನ್ನು ತೆಗೆದುಕೊಂಡು ಬರ್ತಾರೆ. ಅನೇಕ ಜನರು ಊರನು ಮಂದಿನೂ ಗುರುಗಳ ದರ್ಶನಕ್ಕಾಗಿ ಬರ್ತಾರೆ. ಎಲ್ಲರೂ ತಮ್ಮ ತಮ್ಮ ಶಕ್ಯಾನುಸಾರವಾಗಿ ಗುರು ಕಾಣಿಕೆಯನ್ನು ತೆಗೆದುಕೊಂಡು ಬರ್ತಾರೆ. ಈ ಹುಡುಗೇನಿದ್ದಲ್ಲ, ಇವನ ಹತ್ತಿರ ಏನೂ ಇಲ್ಲ. ನಾನು ಗುರುಗಳಿಗೆ ಏನಾದರೂ ಸೇವೆ ಸಲ್ಲಿಸಬೇಕು ಅಂದರೆ ನನ್ನ ಹತ್ತಿರ ಇಲ್ಲ ಅಂತ ಒಂದು ಗಿಡದ ಬಡ್ಡ್ಯಾಗ ಕುಂತು ಅಳಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಇಷ್ಟು ಪರ್ಯಂತರವಾಗಿ ನನಗೆ ಗುರುಗಳು ವಿದ್ಯಾದಾನವನ್ನು ಮಾಡಿದ್ದಾರೆ. ಈ ಗುರು ಪೂರ್ಣಿಮೆ ದಿವಸ ಅವರಿಗೆ ಏನಾದರೂ ಒಂದು ಸಲ್ಲಿಸಬೇಕಾದ್ರೆ ನನ್ನ ಹತ್ತಿರ ಏನೂ ಇಲ್ಲ ಅಂತ ಭಾಳ ದುಃಖಿತನಾಗಿ ಕುಂತು ಅಳಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆವಾಗ ಒಬ್ಬ ಶಿಷ್ಯ ಬಂದ, ನನ್ನ ಹತ್ತಿರ ಹಣ್ಣಪ್ಪಲದಾವು ತೊಗೊಂಡು ಕೊಡುವತಾನೆ. ನಾ ಇನ್ನೊಬ್ಬರ ಹಣ್ಣನ್ನು ನಾನು ಕೊಡುವಂಗಿಲ್ಲ, ಏನೂ ಮಾಡೋಂಗಿಲ್ಲ ಅಂತ. ಆವಾಗ ಗುರುಗಳು ಬರ್ತಾರೆ. ಇಲ್ಯಾಕೆ ಕುಂತಿಪ್ಪ ಗಿಡದ ಬಡ್ಡ್ಯಾಗ ಅಂತ ಕೇಳಿದಾಗ, ಗುರುವೇ ಇವತ್ತಿನ ದಿವಸ ತಮಗೆ ಸಮರ್ಪಿಸಲು ನನ್ನಲ್ಲಿ ಏನೂ ಇಲ್ಲ, ನಾನು ಹೇಗೆ ಮಾಡಲಿ ಅಂತ ನನಗೆ ದುಃಖ ಆಗಲಿಕ್ಕತ್ತದ ಅಂತಂದಾಗ, ನಿನ್ನಲ್ಲಿ ಎಲ್ಲನೂ ಅದಾವ ಅಂತ ಹೇಳ್ತಾರೆ ಗುರುಗಳು. ನಿನ್ನಲ್ಲಿ ಸತ್ಯದ, ಧರ್ಮದ, ಸೇವಾ ಬುದ್ಧಿಯದ, ಪರಮಾರ್ಥವನ್ನು ಸಂಪೂರ್ಣವಾಗಿ ಅವಲೋಕನ ಮಾಡುವಂಥ ಮುಮುಕ್ಷತ್ವದ ಇದೇ ಬೇಕಾಗಿದೆ ನನಗೆ, ಉಳ್ಕಾದ ಮ್ಯಾಗಿನೂ ಏನೂ ಬೇಕಾಗಿಲ್ಲ ಅಂದಾಗ ಇವುಗಳನ್ನು ಸಂಪೂರ್ಣವಾಗಿ ನಾನು ಸ್ವೀಕಾರ ಮಾಡ್ತೀನಿ, ನೀನೇನೂ ಚಿಂತೆ ಮಾಡಬೇಡ ಅಂತ ಆ ಗುರುಗಳು ಆತನನ್ನು ಕರೆದುಕೊಂಡು ಆಶೀರ್ವಾದವನ್ನು ಮಾಡ್ತಾರೆ. ಅನೇಕ ವಿದ್ಯೆಗಳನ್ನೆಲ್ಲ 4 ವೇದ, 18 ಪುರಾಣ, 28 ದಿವ್ಯಾಗಮಗಳು, ಉಪನಿಷತ್ತುಗಳನ್ನೆಲ್ಲ ಸಂಪೂರ್ಣವಾಗಿ ಅಭ್ಯಾಸ ಮಾಡಿದ ನಂತರದಲ್ಲಿ ಆ ಗುರುಗಳು ಹೇಳ್ತಾರೆ, ಇನ್ನು ನೀನು ಈ ವಿದ್ಯೆಯನ್ನು ಅನೇಕ ಮುಮುಕ್ಷುಗಳಿಗೆ ಹಂಚಿ ಬಾಪ ಅಂತ ಹೇಳಿದಾಗ, ಆವಾಗ ಎಲ್ಲ ಒಂದು ಊರೊಳಗೆ ಹೋಗ್ತಾನೆ. ಯಾವಾಗ ಇವನನ್ನು ಕಂಡು ಬಾಗಿಲನ್ನು ಹಾಕ್ತಾಯಿದ್ರು, ಅವರೆಲ್ಲರೂ ಸಾಲಾಗಿ ನಿಂತು ಹೂವಿನ ಮಾಲೆಯನ್ನು ಹಿಡ್ಕೊಂಡು ಆತನಿಗೆ ಹೂವನ್ನು ಹಾಕಿ
ಪಾದಕ್ಕೆ ನಮಸ್ಕಾರ ಮಾಡುವಂಥವರಾದರು. ಹೇಳಲಿಕ್ಕೆ ಕಾರಣ ಏನಪ್ಪ ಅಂದರೆ, ಒಂದು ಗುರುವಿನ ಸನ್ನಿಧಾನ ನಮಗೆ ದೊರಕಿತಂದ್ರೆ ಅಂಥ ಮಹತ್ತರವಾದಂಥ ಫಲ ದೊರೀತದೆ. ಗುರು ತೋರಿಸದಲ್ಲದೆ ಕಾಣಿಸದಯ್ಯ ಸಾರಿ ಚೆಲ್ಲಿದ ಮುಕ್ತಿ ಅನ್ನುವಂತೆ ಸದ್ಗುರು ದೊರೆಯುವುದು ದುರ್ಲಭವು, ದೊರೆತರೆ ಜನ್ಮವು ಪಾವನವು ಅನ್ನುವಂತೆ ಅಂಥ ಸದ್ಗುರುನಾಥನ ಕೃಪಾ ನಮಗೆ ಆಯ್ತಂದ್ರೆ ನಮ್ಮ ಜೀವನ ಅನ್ನುವಂಥದ್ದು ಉದ್ಧಾರ ಆಗ್ತದೆ. ಅಂಥ ಉದ್ಧಾರ ಆಗುವಂಥ ಸಂದರ್ಭ ಇವತ್ತಿನ ದಿವಸ ಬಂದದ. ಮನುಷ್ಯ ಜನ್ಮದಲ್ಲಿ ಗುರುಪುತ್ರರಾಗುವಂಥದ್ದು ಭಾಳ ಮಹತ್ವದ. ಗುರುಪುತ್ರರಾಗಲಿಕ್ಕಂದ್ರೆ ಅದೊಂದು ಮಾನವ ಜನ್ಮವನ್ನೇ ನಷ್ಟ ಮಾಡಿಕೊಂಡು ಹೋಗುವಂಥ ಪ್ರಸಂಗ ಬರ್ತದೆ. ಸುಮಾರ ಬಲು ಸುಮಾರ, ಮಾನವ ಜನ್ಮಕ್ಕೆ ಬಂದ ಗುರುಪುತ್ರನಾಗದಿದ್ದರೆ ಸುಮಾರ ಬಲು ಸುಮಾರ ಅಂತ ಅನುಭವಿಗಳು ಹೇಳ್ಕೊಂಡು ಬಂದಾರ. ನೀವೇನೂ ಮಾಡಲಿಕ್ಕೂ ಸಹಿತ ಗುರುವಿನ ಮಕ್ಕಳರಾಗಲಿ, ಗುರುವಿನ ಮಕ್ಕಳಾದ್ರಪ್ಪ ಅಂದ್ರೆ ನಿಮಗೆ ಆ ಗುರು ನಿಮ್ಮ ಎಲ್ಲ ಜವಾಬ್ದಾರಿಯನ್ನು ತೆಗೆದುಕೊಂಡು ಹೋಗ್ತಾನೆ. ಅಂಥ ಒಂದು ಸಂದರ್ಭ ನಮ್ಮ ಮಹಾಲಿಂಗಪುರದಲ್ಲಿ 52 ವರ್ಷಗಳ ಪರ್ಯಂತರವಾಗಿ ನಮ್ಮ ಬಸವಾನಂದ ಸ್ವಾಮಿಗಳನ್ನು ಹಿಡಿದುಕೊಂಡು ಇಲ್ಲಿಯ ಪರ್ಯಂತರವಾಗಿ ಅವ್ಯಾಹತವಾಗಿ ಗುರುವಿನ ಮೂಲಕವಾಗಿ ಸತ್ಶಾಸ್ತ್ರ ಸತ್ಸಂಗಗಳ ನಡೀತಾ ಬಂದವ. ಅದೊಂದು ಗುರುವಿನ ಕೃಪಾ ಅನ್ನುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಹೆಣ್ಣು ಮಕ್ಕಳಿಗೆ ತಾಯಂದಿರಿಗೆ ಹೇಳ್ತಾನೆ, ನಮ್ಮ ಅಮ್ಮ ಅವರು ಅಪರೂಪವಾಗಿ ಸಿಕ್ಕಾರ, ಮಹಾ ತಪಸ್ವಿಗಳದಾರವರು, ನೀವು ಸಾಧಾರಣ ಅಂತ ತಿಳ್ಕೊಬೇಡ್ರಿ. ಅವರಿಂದ ಯಾರು ಗುರುಪುತ್ರ ಆಗಿಲ್ಲ ಅವರಿಂದ ಅನುಗ್ರಹವನ್ನು ತೆಗೆದು ಗುರುಮಾರ್ಗದಲ್ಲಿ ನಡೆಯುವಂಥ ಒಂದು ಕ್ರಮವನ್ನು ನೀವು ಅನುಸರಿಸಿರಿ, ನಿಮ್ಮ ಜೀವನ ಅನ್ನುವಂಥದ್ದು ಕಲ್ಯಾಣಕ್ಕದ. ನಾಳೆ ಶ್ರಾವಣ ಮಾಸದಲ್ಲಿ ಅವರಿಂದ ಯಾರಾದರೂ ಗುರುಪುತ್ರರಾಗುವಂಥ ಒಂದು ಭಕ್ತಿಯಿಂದ ಅವರನ್ನು ನಾವು ಸೇವೆ ಮಾಡುವಂಥ ಸದ್ಬುದ್ಧಿಯನ್ನು ಅಳವಡಿಸಿಕೊಂಡಿದ್ರಪ್ಪ ಅಂದರೆ ಆ ಶ್ರಾವಣ ಮಾಸದಲ್ಲಿ ಆ ಕಾರ್ಯಕ್ರಮವನ್ನು ನಾವು ಇಟ್ಕೋಬೇಕಂತ ಮಾಡಿದ್ದೀವಿ. ಆವಾಗ ನಮ್ಮ ಹೆಸರು ಕೊಡ್ರಿ, ನೀವು ಎಲ್ಲರೂ ಯಾರು ಬೇಕಾದವರು ಅವರೆಲ್ಲ ಅವರಿಂದ ಅನುಗ್ರಹವನ್ನು ಕೊಡಿಸುವಂಥ ಕಾರ್ಯವನ್ನು ನಾವು ಮಾಡ್ತೀವಿ. ಇಂಥ ಈ ಒಂದು ಗುರುಪೂರ್ಣಿಮಾ ಕಾರ್ಯಕ್ರಮ ಎಷ್ಟೊಂದು ವಿಜೃಂಭಣೆಯಿಂದ ನಡೆದಿದ್ದು ಯಾವುದಪ್ಪ ಅಂದರೆ ಇದೇ ವರ್ಷನೇ ಎಷ್ಟು ವಿಜೃಂಭಣೆಯಿಂದ ನಡೆದ. ಯಾಕಪ್ಪ ಅಂದ್ರೆ ನಮ್ಮ ತಾಯಿಯವರು ಸುಮಾರು ತಿಂಗಳಿಂದ ಭಗವತ್ ಚಿಂತನ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಾರ. ಇಷ್ಟು ಮಂದಿ ಪ್ರತಿನಿತ್ಯದಲ್ಲಿಯೂ ಸಾಯಂಕಾಲ 7 ಗಂಟೆ ಕೂಡ್ತದೆ. ನೀವೆಲ್ಲರೂ ಬರ್ರಿ, ಯಾರು ಬಂದಿಲ್ಲ ದಿವಸ ಬರ್ತು ಬರ್ರಿ, ಇಂದಿಗೆ ಮುಗಿತನ್ಬೇಡ್ರಿ. ಮತ್ತು ನಾಳೆಯಿಂದ ಈ ಕಾರ್ಯಕ್ರಮ ಸದಾಗವಾಗಿ ಪ್ರಾರಂಭ ಆಗ್ತದೆ. ಅಂಥ ಒಂದು ಸೌಭಾಗ್ಯವಾಗಿರ್ತಕ್ಕಂಥ ಏನೋ ಪುಣ್ಯದ ಇಷ್ಟೊಂದು ಪ್ರತಿನಿತ್ಯದಲ್ಲಿ ಈ ಸತ್ಸಂಗ ಬಹುತೇಕ ಯಾವ ಊರಾಗೂ ನಡುವೆ ನಾವು ಕಂಡಿಲ್ಲ. ಆದರೆ ಮಹಾಲಿಂಗೇಶ್ವರ ಕೃಪಾದಿಂದ, ಸಿದ್ಧಾರೂಢರ ಕೃಪಾದಿಂದ ಏನೋ ಒಂದು ಸತ್ಸಂಗ ಮಹಾತ್ಮರ ಆಶೀರ್ವಾದದಿಂದ ನಡ್ಕೊಂಡು ಬಂದದ. ಅಂಥ ಸದುಪಯೋಗವನ್ನು ನೀವು ಮಾಡಿಕೊಂಡ್ರಪ್ಪ ಅಂದರೆ ಜೀವನ ಅನ್ನುವಂಥದ್ದು ಕಲ್ಯಾಣ ಆಗ್ತದ. ಅದಕ್ಕಾಗಿ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಪುಣ್ಯಾತ್ಮರು, ನಾವು ಹೇಳೋದಷ್ಟೇ ತಡ, ಅಮ್ಮವ್ರಿಗೊಂದು ಕಪಾಟಿನ ಅವಶ್ಯಕತೆ ಇತ್ತು ರೀ. ಯಾರಾದರೂ ಸಾವಿರ ಪುಣ್ಯಾತ್ಮರಿದ್ದರೆ ಹೇಳ್ರಪ್ಪ ಅಂದಾಗ ಎಲ್ಲರೂ ನಾವು ದುಡ್ಡು ಕೂಡಿಸಿ ಕೊಡಬೇಕಂತ ವಿಚಾರ ಮಾಡಿದ್ದೀವಿ. ಆದರೆ ಒಬ್ಬ ಶೇಖರ ಮರಿಗುದ್ದಿ ಅನ್ನುವಂಥ ಪುಣ್ಯಾತ್ಮ, ನಾ ಒಬ್ಬ ಕೊಡ್ತೀನಿ ರೀ, ಯಾರೂ ಬೇಡ ಅಂತ ಹೇಳುವಂಥವನ. ಅಂಥ ಪುಣ್ಯಾತ್ಮರು ಮಹಾಲಿಂಗಪುರದಾಗ ಅದಾರಂಥ ಇಂಥ ಸತ್ಸಂಗಗಳು ಸದಾವ ಕಾಲದಲ್ಲಿ ನಡೆದಾವ. ಇವತ್ತಿನ ಪ್ರಸಾದ ವ್ಯವಸ್ಥೆಯನ್ನು ಬೆರೆಂಜಿ ಮಾಡಿಸ್ಯಾರ ನಮ್ಮ ಗೌಡರು ಮಹೇಶಣ್ಣ ಅವರು ಕೂಡಿಸಿ. ಮತ್ತು ಅನೇಕ ಸದ್ಭಕ್ತರು ಯಾರು ರೊಟ್ಟಿ ತಂದಾರ, ಚಪಾತಿ ತಂದಾರ, ಜಿಲೇಬಿ ತಂದಾರ, ಇವೆಲ್ಲವುಗಳನ್ನು ಸದ್ಗುರು ಕೃಪಾ ಸದ್ಗುರುವಿಗೆ ಮುಟ್ಟಲಿ ಅನ್ನುವಂಥ ಸದ್ಭಾವದಿಂದ ತೆಗೆದುಕೊಂಡು ಬಂದಾರ. ಅಂಥವರಿಗೆ ಸದ್ಗುರು ಸಿದ್ಧಾರೂಢರು, ಮಹಾತ್ಮರು, ಮಹಾಲಿಂಗೇಶ್ವರರು ಸದಾವ ಕಾಲದಲ್ಲಿ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹಾರೈಸುತ್ತಾ, ಇವತ್ತಿನ ದಿವಸ ಒಂದು ಸ್ವಲ್ಪ ವಿಶೇಷ ವೇಳೆ ಆದರೂ ಸಹಿತ ಸಮಾಧಾನವನ್ನು ಪಟ್ಟುಕೊಂಡು ತಾಯಿಯವರ ಉಪನ್ಯಾಸವನ್ನು ಕೇಳಿ ಅವರ ಒಂದು ಇವತ್ತಿನ ದಿವಸ ವಿಶೇಷವಾಗಿ
ಗುರುವಂದನಾ ಕಾರ್ಯಕ್ರಮದಲ್ಲಿ ಅವರನ್ನು ವಿಶೇಷವಾಗಿ ನಾವು ಪೂಜೆ ಮಾಡುವಂಥ ಸಂಕಲ್ಪವನ್ನು ಮಾಡಿದ್ದೇವೆ. ಅಂಥ ಒಂದು ಸೌಂದರ್ಯ ರೂಪವಾದಂಥ ಗುರುಮೂರ್ತಿಯನ್ನು ಪೂಜೆಯನ್ನು ನೋಡಿ ನಾವು ನೀವೆಲ್ಲ ಧನ್ಯರಾಗೋಣ ಅಂತ ಹೇಳ್ತಾ ನನ್ನ 4 ನುಡಿ ಪುಷ್ಪಗಳನ್ನು